Hello dear students, welcome back to Royson Creations YouTube channel. In this class, let us analyze 8th standard English SE2 question paper along with its answer. Those who are watching first time, please subscribe and share with your friends. So already ಎಲ್ಲ ಸಬ್ಜೆಕ್ಟಿಗೂ ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀವಿ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಕ್ವಶನ್ ಪೇಪರನ್ನು ಸಹ ಪೂರ್ತಿಯಾಗಿ ನೋಡಿ ವಿತ್ ಕೀ ಆನ್ಸರ್ಸ್ ಇರೋದ್ರಿಂದ ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ಎಷ್ಟೋ ಸ್ಕೂಲ್ಗಳಲ್ಲಿ ಈ ಕ್ವಶನ್ಸ್ಗಳು ರಿಪೀಟ್ ಆಗುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಒಟ್ಟಾರೆ ನಿಮಗೆ 50 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು ಮಕ್ಕಳ. ಸೊ ಫಸ್ಟ್ ಮೇನ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಕರೆಕ್ಟಾಗಿರುವ ಆನ್ಸರನ್ನು ಸೆಲೆಕ್ಟ್ ಮಾಡಿ ಬರೀರಿ. ಫಸ್ಟ್ ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಅಂಡರ್ಲೈನ್ ಇಲ್ದಿರೋ ವರ್ಡಿಗೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ಬರೀಬೇಕು. ಶಿ ಈಸ್ ಗೋಯಿಂಗ್ ಟು ದ ಸ್ಟೋರ್ ಈಸ್ ಎನ್ ಎಕ್ಸಾಂಪಲ್ ಆಫ್. ಈಸ್ ಗೋಯಿಂಗಿಗೆ ಅಂಡರ್ಲೈನ್ ಎಳೆದಿದ್ದಾರೆ. ಸೊ ಹಾಗಾಗಿ ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ? ಇಲ್ಲಿ 4 ಆಪ್ಷನ್ ಇದೆ. ಅದು ಇಂಟರ್ಜೆಕ್ಷನ್, ವರ್ಬ್, ಪ್ರಪೋಸಿಷನ್, ನೌನ್. ಸೊ ಕರೆಕ್ಟಾಗಿರುವಂಥ ಆನ್ಸರು ವರ್ಬ್ ಆಗಿರ್ತದೆ. ಈಸ್ ಗೋಯಿಂಗ್ ಈಸ್ ಎಕ್ಸಾಕ್ಟ್ಲಿ ಎಕ್ಸಾಂಪಲ್ ಫಾರ್ ವರ್ಬ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ದ ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರೀಬೇಕು. ಕಂಗ್ರ್ಯಾಚುಲೇಷನ್ ಆನ್ ಯುವರ್ ನ್ಯೂ ಜಾಬ್. ದಟ್ಸ್ ಫ್ಯಾಂಟಾಸ್ಟಿಕ್ ನ್ಯೂಸ್. ಸೊ ಕಂಗ್ರ್ಯಾಚುಲೇಷನ್ ಆನ್ ಯುವರ್ ನ್ಯೂ ಜಾಬ್ ಅನ್ನೋದಕ್ಕೆ ಅಂಡರ್ಲೈನ್ ಎಳೆದಿದ್ದಾರೆ. ಸೊ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ಇಲ್ಲಿ ಸಿಂಪತಿ, ಅಪಾಲಜಿ, ವಿಶಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಸೊ ಅದು ವಿಶಸ್ಗೆ ಬರುವಂಥದ್ದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೂರನೇ ಕ್ವಶನ್, ಐಡೆಂಟಿಫೈ ದ ಪ್ಲೂರಲ್ ಆಫ್ ದ ವರ್ಡ್ ಕಾಮ್ರೇಡ್. ಸೊ ಕಾಮ್ರೇಡ್ ಅನ್ನೋ ಪದದ ಪ್ಲೂರಲ್ ಕೇಳಿದ್ದಾರೆ. ಸೊ ಇಲ್ಲಿ ಕಾಮ್ರೇಡ್ಸ್ ಇಸ್ ದ ಕರೆಕ್ಟ್ ಆಗಿರುವಂತಹ ಪ್ಲೂರಲ್ ಆಗಿರ್ತದೆ. ಈ 4 ಆಪ್ಷನಲ್ಲಿ ಆಪ್ಷನ್ ಬಿನಲ್ಲಿರುವ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ದ ಸಿನೋನಿಮ್ ಆಫ್ ಆ್ಯಪಿ. ಸೊ ಸಿನೋನಿಮ್ ಅಂದರೆ ಗೊತ್ತಿದೆ ಮಕ್ಕಳ ನಮಗೆ, ಸಮಾನಾರ್ಥಕ ಪದ ಅಲ್ವಾ ಸಿನೋನಿಮ್ ಅಂದರೆ. ಸೊ ಆ್ಯಪಿಗೆ ಅರ್ಥ ಕೇಳಿದ್ದಾರೆ. ಸೊ ಇಲ್ಲಿ ಸ್ಯಾಡ್, ಆ್ಯಂಗ್ರಿ, ಟಯರ್ಡ್, ಜಾಯ್ಫುಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜಾಯ್ಫುಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5th ಕ್ವಶನ್, ದ ಅಪೋಸಿಟ್ ಆಫ್ ಫಾಸ್ಟ್. ಸೊ ಫಾಸ್ಟ್ಗೆ ಅಪೋಸಿಟ್ ವರ್ಡ್ ಸ್ಲೋ. ಆಬ್ವಿಯಸ್ಲಿ ಡೈರೆಕ್ಟಾಗಿ ನಾವು ಆಪ್ಷನ್ನೇ ಬೇಡ, ಸ್ಲೋ ಇಸ್ ದ ಆನ್ಸರ್. ನೆಕ್ಸ್ಟ್ 6th ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಕ್ವಶನ್ ಟ್ಯಾಗನ್ನು ಬರೀಬೇಕು. ಲೂಥರ್ ಬರ್ಬಾಂಕ್ ಇಸ್ ಎ ವೆಲ್ ನೋನ್ US ಪ್ಲಾಂಟ್ ಬ್ರೀಡರ್. ಸೊ ಕರೆಕ್ಟಾಗಿರುವ ಕ್ವಶನ್ ಟ್ಯಾಗು ಸೊ ಇಸಂಟ್ ಇ ಆಗಿರ್ತದೆ. ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಇಸಂಟ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7th ಕ್ವಶನ್, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ಸ್. ಸೊ ಇನ್ಫಿನಿಟಿವನ್ನು ನಾವಿಲ್ಲಿ ಬರಿಬೇಕಾಗ್ತದೆ ಮಕ್ಕಳ. ಇಲ್ಲಿ ನಮಗೆ ಕೊಟ್ಟಿರುವ ಪ್ರಶ್ನೆ, ಲೂಥರ್ ಬರ್ಬಾಂಕ್ ವಾಸ್ ಇಂಟ್ರೆಸ್ಟೆಡ್ ಟು ಗ್ರೋ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಆಫ್ ಆ್ಯಪಲ್ಸ್. ಸೊ ಇಲ್ಲಿ ಕರೆಕ್ಟಾಗಿರೋ ಇನ್ಫಿನಿಟಿವ್ ಟು ಗ್ರೋ. ಸೊ ಇಲ್ಲೇ ನೋಡಿ ನಿಮಗೆ ಇದೆ ಟು ಗ್ರೋ ಇಸ್ ದ ಆನ್ಸರ್. ಹಾಗಾಗಿ ಆಪ್ಷನ್ ಏನಲ್ಲಿರುವಂತಹ ಟು ಗ್ರೋ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 9th ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 2 ಸಿಲಬಲ್. ಸೊ ಎಲ್ಲ ವರ್ಡ್ಸ್ಗಳನ್ನು ಪ್ರೊನೌನ್ಸಿಯೇಷನ್ ಮಾಡಿ, ಆಗ ನಿಮಗೆ 2 ಸೌಂಡ್ಸ್ ಬರ್ತದೆ. ಅದು ನಮಗೆ 2 ಸಿಲಬಲ್ ಇರುವಂಥದ್ದು. ನೋಡಿ ಈಗ ಪಾರ್ಕ್, ಫ್ಯಾಮಿಲಿ, ಫ್ಯಾಮಿಲಿ. ಸೊ ಪೆನ್ಸಿಲ್, ಪೆನ್ಸಿಲ್. ಸೊ 2 ಸಿಲಬಲ್. ಹಾಗಾಗಿ ಆಪ್ಷನ್ ಸಿ. ಕಾರ್ ಒಂದೇ ಸಿಲಬಲ್ ಇರುತ್ತೆ. ಹಾಗಾಗಿ 2 ಸಿಲಬಲ್ ಇರೋದು ಆಪ್ಷನ್ ಸಿನಲ್ಲಿರೋ ಪೆನ್ಸಿಲ್. 9ನೇದು, ರಿಅರೇಂಜ್ ದ ಜಂಬಲ್ಡ್ ಲೆಟರ್ಸ್ ಆ್ಯಂಡ್ ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಸೊ ಇಲ್ಲಿ ನಮಗೆ ಜಂಬಲ್ಡ್ ಮಾಡಿ ಕೊಟ್ಟಿದ್ದಾರೆ, ಅದು ಕರೆಕ್ಟಾಗಿ ಬರೆದ್ರೆ ವಾಚ್ ಆಗ್ತದೆ. 10ನೇ ಕ್ವಶನು, ದ ಆರ್ಟ್ ಆಫ್ ಡ್ಯಾಶ್ ಈಸ್ ಟು ಎಜುಕೇಟ್ ದ ಆರ್ಟ್. ಸೊ ಬ್ರಾಕೆಟಲ್ಲಿ ಎಜುಕೇಟ್ ಕೊಟ್ಟಿದ್ದಾರೆ. ಸೊ ಅದು ಏನಾಗಬೇಕು, ಎಜುಕೇಷನ್. ದ ಆರ್ಟ್ ಆಫ್ ಎಜುಕೇಷನ್ ಈಸ್ ಟು ಎಜುಕೇಟ್ ದ ಆರ್ಟ್. ಸೊ ಬಹಳ ಈಸಿ ಇರೋವಂಥದ್ದು. ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಕೇಳಿರೋವಂಥದ್ದು ಮಕ್ಕಳ. ಬಹಳ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಯೂಸನ್ನು ಪಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಸೊ ಇಲ್ಲಿ 7 ಕ್ವೆಶನ್ಸ್ ಬರ್ತದೆ. 11th ಕ್ವೆಶನ್, ಹೌ ಡಿಡ್ ದ ಬಾಯ್ ಹೆಲ್ಪ್ ದ ಓಲ್ಡ್ ವುಮನ್. ಯಾವ ರೀತಿ ಆ ಹುಡುಗ ಆ ಓಲ್ಡ್ ವುಮನ್ಗೆ ಹೆಲ್ಪನ್ನು ಮಾಡ್ತಾನೆ. ದ ಬಾಯ್ ಹೆಲ್ಪ್ ದ ಓಲ್ಡ್ ವುಮನ್ ಬೈ ಟೇಕಿಂಗ್ ಹರ್ ಹ್ಯಾಂಡ್ ಆ್ಯಂಡ್ ಅಸಿಸ್ಟಿಂಗ್ ಹರ್ ಅಕ್ರಾಸ್ ದ ಸ್ಟ್ರೀಟ್. ಈ ಶೋಡ್ kindness when other ignored her. 12th question, how did the bird react to Devdatta call? So when Devdatta called the birds, it trembled in fear and cried loudly.
Next question number 13. How did her grandfather support her? Her grandfather encouraged her storytelling by listening to her tales. He also taught her to respect knowledge and books from a young age. Next question number 14. Mention a few tasks which machines can perform for humans. ಸೊ ನಮಗೋಸ್ಕರ ಮಾಡುವಂತಹ ಮೆಷಿನ್ಸ್ ಯಾವೆಲ್ಲ ಕೆಲಸಗಳು? ಪುಲ್ಲಿಂಗ್, ಪುಷಿಂಗ್, ಲಿಫ್ಟಿಂಗ್, ಡ್ರೈವಿಂಗ್, ಪ್ರಿಂಟಿಂಗ್, ಪ್ಲವಿಂಗ್, ವೀವಿಂಗ್, ಹೀಟಿಂಗ್, ಲೈಟಿಂಗ್, ಜಂಪಿಂಗ್, ಫ್ಲೈಯಿಂಗ್, ಸ್ವಿಮ್ಮಿಂಗ್. ಸೊ ಇವೆಲ್ಲ ನೋಡಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ. ಇದಿಷ್ಟನ್ನು ಬರೀರಿ ಮಕ್ಕಳ. ಯು ವಿಲ್ ಗೆಟ್ ಅ ಕಂಪ್ಲೀಟ್ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಹೌ ಡಿಡ್ ಗ್ರಾಫ್ಟಿಂಗ್ ಹೆಲ್ಪ್ ಬರ್ಬಾಂಕ್ ಇನ್ ಇಸ್ ಎಕ್ಸ್ಪೆರಿಮೆಂಟ್? ಸೊ ಯಾವ ರೀತಿ ಅದು ಹೆಲ್ಪನ್ನು ಮಾಡುತ್ತೆ? ಸೊ ಗ್ರಾಫ್ಟಿಂಗ್ ಹೆಲ್ಪ್ಡ್ ಲೂಥರ್ ಬರ್ಬಾಂಕ್ ಬೈ ಅಲೋಯಿಂಗ್ ಹಿಮ್ ಟು ಕಂಬೈನ್ ದ ಬೆಸ್ಟ್ ಕ್ವಾಲಿಟೀಸ್ ಆಫ್ ಡಿಫರೆಂಟ್ ಪ್ಲಾಂಟ್ಸ್ ಇಂಟು ಒನ್. This technique allowed him to create new varieties of plant more quickly and effectively. Next question number 16. Why do we consider October 2nd is the special day in the history of India? Because October 2nd is special because Mahatma Gandhi and Lal Bahadur Shastri were born on this day. Next question number 17. How did Valentina support her mother in ದೇರ್ ಲೈವ್ಲಿಹುಡ್? ಸೊ ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ? ವೆಲೆಂಟಿನಾ ವರ್ಕ್ಡ್ ಅಟ್ ಎ ಟೈರ್ ಫ್ಯಾಕ್ಟ್ರಿ ಆ್ಯಂಡ್ ಟೆಕ್ಸ್ಟೈಲ್ ಮಿಲ್ ಆ್ಯಂಡ್ ಸ್ಟಡೀಡ್ ಅಟ್ ದ ಸೇಮ್ ಟೈಮ್ ಟು ಸಪೋರ್ಟ್ ಹರ್ ಫ್ಯಾಮಿಲಿ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಒಂದು ಎಕ್ಸ್ಟ್ರಾಕ್ಟ್ ಇದೆ, ಈಸಿ ಇದೆ ಮಕ್ಕಳ. ಅದು ಐ ವಾಂಟ್ ನ್ಯೂ ಕ್ಲಾತ್ಸ್. ಹೂ ಇಸ್ ದ ಸ್ಪೀಕರ್? ಎಂಪರರ್ ಇಸ್ ದ ಸ್ಪೀಕರ್. ಹೂ ವಾಸ್ ದಿಸ್ ಸೆಟ್ ಟು? ಯಾರು ಹೇಳಿದ್ದು? ದ ಚೀಫ್ ಅಡ್ವೈಸರ್. ವೈ ಡಸ್ ದ ಸ್ಪೀಕರ್ ವಾಂಟ್ ನ್ಯೂ ಕ್ಲೋತ್ಸ್? ಯಾಕೆ? ಬಿಕಾಸ್ ಎಂಪರರ್ ಲವ್ಡ್ wearing new clothes every day. Next 7th main given below is the profile of Luther Burbank. Write paragraph using the clues given below. ಸೊ ಇಲ್ಲಿ ನಮಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಮಕ್ಕಳ. ಪ್ರೊಫೈಲ ಪ್ಯಾರಾಗ್ರಾಫ್ ಬರೀಬೇಕು. ಇಲ್ಲಿ ಲೂಥರ್ ಬರ್ಬಾಂಕ್ ಅವರದ್ದು ಡೇಟ್ ಆಫ್ ಬರ್ತ್, ಪ್ಲೇಸ್, ಫಾದರ್ ನೇಮ್, ಮದರ್ ನೇಮ್, ಪ್ರೊಫೆಷನ್ ಆ್ಯಂಡ್ ಅಚೀವ್ಮೆಂಟ್ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಪ್ಯಾರಾಗ್ರಾಫ್ ಬರೀಬೇಕು. ಯಾವ ರೀತಿ ಅಂದರೆ, ಲೂಥರ್ ಬರ್ಬಾಂಕ್ ವಾಸ್ ಬಾರ್ನ್ ಆನ್ ಮಾರ್ಚ್ 17, 1849 ಇನ್ ಲ್ಯಾಂಕಾಸ್ಟರ್, ಯುನೈಟೆಡ್ ಸ್ಟೇಟ್. ಹಿಸ್ ಫಾದರ್ ವಾಸ್ ಹ್ಯಾನ್ಸ್ ಆ್ಯಂಡ್ ಹಿಸ್ ಮದರ್ ವಾಸ್ ಮಾರ್ಗರೆಟ್ ಲೂಥರ್. He was a pioneer in the agricultural scientist and made scientific contribution to the field. Burbank is the best known for developing more than 800 strains and varieties of plants which greatly improved agricultural productivity and diversity. ಸೊ ಇದಿಷ್ಟನ್ನು ಬರೀರಿ ಮಕ್ಕಳ. 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಕೋಟ್ ಫ್ರಮ್ ಮೆಮೊರಿ. ನಿಮಗೆ 2 ಪದ್ಯಗಳನ್ನು ಕೊಟ್ಟಿರ್ತಾರೆ ಮಕ್ಕಳು. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀಬೇಕು. ಇಲ್ಲಿ ನೋಡಿ, ರೈಸ್ ಬ್ರದರ್ಸ್ ಸ್ಟಿಲ್ ಟು ಫ್ರೀ. ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ. ಇದನ್ನಾದರೂ ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕು. ಅಥವಾ ಐ ಸ್ಟಾಪ್ಡ್ ಅಲ್ಲಿಂದ ಇನ್ ದ ಏರ್ ಅಂತ ಇದೆ. ಸೊ ಇಲ್ಲಿ ಐ ಸ್ಟಾಪ್ ಟು ವಾಶ್ ದ ಮ್ಯಾನ್ ಸ್ಟ್ರೈಕ್ ಅಟ್ ದ ಟ್ರಂಕ್ ಅಲ್ಲಿಂದ ಹಿಡಿದು ಸ್ಪಿನ್ನಿಂಗ್ ಇನ್ ದ ಹೇರ್. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ಮಕ್ಕಳ. ನೆಕ್ಸ್ಟ್ ಮೇನಿಗೆ ಬಂದರೆ ಪ್ಯಾರಾಗ್ರಾಫ್ ಇದೆ. ಸೊ ಯು ಹ್ಯಾವ್ ಟು ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್. ಸೊ ಈಸಿಯಾಗಿರೋ ಕ್ವಶನ್ಸನ್ನೇ ಕೇಳಿದ್ದಾರೆ ಮಕ್ಕಳ. ನಮಗಿಲ್ಲಿ 4 ಕ್ವಶನ್ಸ್ ಕೇಳಿದ್ದಾರೆ, 4 ಸಹ ಈಸಿ ಇದೆ ಮಕ್ಕಳ. ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ, ವೇರ್ ಡಿಡ್ ದ ಫ್ಯಾಮಿಲಿ ಗೋ? ದ ಫ್ಯಾಮಿಲಿ ವೆಂಟ್ ಟು ಬೀಚ್. ಅಲ್ಲೇ ಫಸ್ಟ್ ಸೆಂಟೆನ್ಸೇ ಇದೆ. ನೆಕ್ಸ್ಟ್, ವಾಟ್ ಡಿಡ್ ದ ಚಿಲ್ಡ್ರನ್ ಡೂ ಅಟ್ ದ ಬೀಚ್? ಏನೇನು ಮಾಡ್ತಾರೆ ಬೀಚ್ ಹತ್ರ? ದೆ ಪ್ಲೇಡ್ ಗೇಮ್ಸ್, ಬಿಲ್ಟ್ ಸ್ಯಾಂಡ್ ಕ್ಯಾಸ್ಟಲ್ಸ್ ಆ್ಯಂಡ್ ಕಲೆಕ್ಟೆಡ್ ಸೀಶೆಲ್ಸ್. ಆ್ಯಂಡ್ ನೇಮ್ ದ ಐಟಮ್ಸ್ ದಟ್ ಫ್ಯಾಮಿಲಿ ಹ್ಯಾಡ್ ಫಾರ್ ಲಂಚ್. ಏನೇನೆಲ್ಲ ತಿಂದರು? ಸ್ಯಾಂಡ್ವಿಚ್, ಫ್ರೂಟ್ಸ್ ಆ್ಯಂಡ್ ಫ್ರೂಟ್ ಜ್ಯೂಸ್. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಲೆಟರ್ ರೈಟಿಂಗ್ ಇದೆ ಮಕ್ಕಳ. ಸೊ ನಿಮಗೆ ಬಹಳ ಈಸಿ ಇರುವಂಥ ಲೆಟರ್ ರೈಟಿಂಗನ್ನೇ ಕೊಟ್ಟಿದ್ದಾರೆ ನಿಮಗೆ. ಸೊ ಯಾವುದಾದ್ರೂ ಇಲ್ಲಿ ನಿಮಗೆ ಲೀವ್ ಲೆಟರನ್ನು ಕೇಳಿದ್ದಾರೆ. ಸೊ ಈಸಿ ಇದೆ. ಲೀವ್ ಲೆಟರನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತಾರೆ. ಇದೇ ಪ್ಯಾಟ್ರನಲ್ಲೇ ಬರೀರಿ. ಅದು ಬರೆಯೋಕ್ಕಾಗಲಿಲ್ಲ ಅಂದರೆ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ರಿಕ್ವೆಸ್ಟಿಂಗ್ ಹಿಮ್ ಟು ಅಟೆಂಡ್ ದ ಆ್ಯನ್ಯುವಲ್ ಡೇ ಫಂಕ್ಷನ್. ಸೊ ಹಾಗಾಗಿ ಪರ್ಸ್ನಲ್ ಲೆಟರ್ ಇರುತ್ತೆ, ಅಥವಾ ಇನ್ನೊಂದು ಫಾರ್ಮಲ್ ಲೆಟರು ಮತ್ತು ಪರ್ಸ್ನಲ್ ಲೆಟರ್ ಇರುತ್ತೆ. ಎರಡೂ ಸಹ ಈಸಿ ಇದೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಈಗಲಿಂದನೇ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಔಟ್ ಆಫ್ ಔಟನ್ನು ನೀವು ಇಂಗ್ಲೀಷಲ್ಲಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.